ನಮಸ್ಕಾರ ಎಲ್ಲರಿಗೂ ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ. ಚಳಿಗಾಲದಲ್ಲಿ ತುಂಬ ಹೆಚ್ಚಾಗಿ ತೊಗರಿಕಾಳು ಫ್ರೆಶ್ ಆಗಿ ಬಂದಿರುತ್ತೆ. ಹಾಗಾಗಿ ನಾನಿವತ್ತು ಈ ತೊಗರಿಕಾಳನ್ನು ಬಳಸ್ಕೊಂಡು ಇದ್ರ ಜೊತೆಗೆ 3 ಬಗೆಯ ಸೊಪ್ಪನ್ನು ಹಾಕಿ ತೊಗರಿಕಾಳು ಸೊಪ್ಪಿನ ಬಸ್ಸಾರು ಮತ್ತು ಪಲ್ಯದ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದು ಕೂಡ ಸಾಂಪ್ರದಾಯಿಕವಾದಂಥ ವಿಧಾನದಲ್ಲಿ, ಅಮ್ಮ ಮಾಡಿರೋ ಶೈಲಿಯಲ್ಲಿ. ಬನ್ನಿ ಸೊಪ್ಪು ಬಸ್ಸಾರನ್ನು ಯಾವ ರೀತಿಯಾಗಿ ಮಾಡೋದು, ಹಾಗೆ ಪಲ್ಯವನ್ನು ಕೂಡ ಹೇಗೆ ಮಾಡೋದು ಅಂತ ನಾವು ನೋಡ್ಕೊಳ್ಳೋಣ. ಇದಕ್ಕೆ ಏನೆಲ್ಲ ಕಾಳುಗಳು ಬೇಕು ಮತ್ತು ಏನೆಲ್ಲ ಸೊಪ್ಪುಗಳನ್ನ ಕೂಡ ತೊಗೊಂಡಿದ್ದೀನಿ ಅಂತ ಕೂಡ ನಾನು ತೋರಿಸ್ತೀನಿ, ನೋಡ್ತಾ ಹೋಗಿ. ನಾನಿವತ್ತು ತೊಗೊಂಡಿರೋದು ಹರವೆ ಸೊಪ್ಪು 1 ಕಂತೆ, ಅರ್ಧ ಕಂತೆ ಸಬ್ಬಸಿಗೆ, ಅರ್ಧ ಕಂತೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಕೆಜಿಯಷ್ಟು ತೊಗರಿ ಕಾಳನ್ನು ತೊಗೊಂಡಿದ್ದೀನಿ. ಹಸಿ ತೊಗರಿ ಕಾಳು ಫ್ರೆಶ್ ಆಗಿದ್ದರೆ ತುಂಬ ಒಳ್ಳೆಯದು. ಅದನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ. ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕುದಿಯೋದಕ್ಕೆ ಹಾಕಬೇಕು. ಏನಿಲ್ಲ ಅಂದರೂ 1.5 ಲೀಟ್ರ್ ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ. ನೀರು ಕುದಿಯುವಾಗ ಇದರಲ್ಲಿ ಅರ್ಧ ಕೆಜಿಯಷ್ಟು ತೊಗರಿ ಕಾಳು ಹಾಕ್ಕೊಂಡಿದ್ದೀನಿ. ತೊಗರಿ ಕಾಳು ನೋಡಿ ಒಂದು ಅರ್ಧದಷ್ಟು ಚೆನ್ನಾಗಿ ಬೆಂದಿರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು 10 ನಿಮಿಷ. ನೋಡಿ ಈಗ ಅರ್ಧಂಬರ್ಧ ಬೆಂದಿದೆ. ಈಗ ನಾನು ಇದರಲ್ಲಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹರವೆ ಸೊಪ್ಪು. ಹರವೆ ಸೊಪ್ಪಿಲ್ಲ ಅಂದರೆ ದಂಟಿನ ಸೊಪ್ಪು ಕೂಡ ನೀವು ಹಾಕ್ಕೊಳ್ಬೋದು. ನಾನು ಹರವೆ ಸೊಪ್ಪು 1 ಕಂತೆ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಸೊಪ್ಪಿನ ಪಲ್ಯದ ರುಚಿ ತುಂಬ ಚೆನ್ನಾಗಾಗುತ್ತೆ. ಜೊತೆಗೆ ಅರ್ಧ ಕಂತೆಯಷ್ಟು ಮೆಂತ್ಯ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಅಂದರೆ ದೊಡ್ಡ ಕಂತೆಯಲ್ಲಿ ಅರ್ಧ ಕಂತೆ ತೊಗೊಳ್ಳಿ. ಹಾಗೆಯೇ ಅರ್ಧ ಕಂತೆಯಷ್ಟು ಸಬ್ಬಸಿಗೆ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಬಸ್ಸಾರಿಗೆ ಪಾಲಕ್ ಸೊಪ್ಪು ಹಾಕಿದ್ರೆ ಅಷ್ಟು ಚೆನ್ನಾಗಾಗಲ್ಲ, ಹಾಗಾಗಿ ನಾನು ಯಾವಾಗಲೂ ಹಾಕಲ್ಲ. ಈ 3 ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯಬೇಕಾಗುತ್ತೆ. ಈಗಲೇ ನಾನು ಇದರಲ್ಲಿ ಉಪ್ಪು ಕೂಡ ಹಾಕ್ಕೊಳ್ತೀನಿ. 2 ಚಮಚದಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಪಲ್ಯಕ್ಕೆ ಉಪ್ಪು ಹಾಕೋದೇ ಬೇಡ, ಸಾರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ 10 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. 10 ನಿಮಿಷ ಆದ ನಂತರ ಕಾಳು ಸೊಪ್ಪು ಎಲ್ಲ ಕೂಡ ಚೆನ್ನಾಗಿ ಬೆಂದಿರುತ್ತೆ. ನೀವು ಕಾಳನ್ನು ಈ ಥರ ಪ್ರೆಸ್ ಮಾಡಿ ನೋಡಿ ಬೆಂದಿದೆಯೋ ಇಲ್ಲೋ ಅಂತ ನಿಮಗೆ ಗೊತ್ತಾಗುತ್ತೆ. ತಿಂದು ನೋಡಿದ್ರೂ ಕೂಡ ಗೊತ್ತಾಗುತ್ತೆ. ಈಗ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಸೋಸ್ಕೊಳ್ಳೋಣ. ಈ ಥರ ಜರಡಿಯಲ್ಲಿ ಸೋಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಸೊಪ್ಪು ಕಾಳನ್ನು ಬೇಯಿಸಿರೋಂಥ ನೀರಲ್ಲೇ ನಾವು ಬಸ್ಸಾರು ಮಾಡೋದು. ಆ ಬಸಿದಿರೋಂಥ ನೀರಿನಲ್ಲಿ ಬಸ್ಸಾರು, ಈ ಮೇಲೆ ಇರೋಂಥ ಈ ಕಾಳು ಮತ್ತು ಸೊಪ್ಪಿನಲ್ಲಿ ಪಲ್ಯವನ್ನು ಮಾಡ್ಕೊಳ್ಳೋದು. ಈಗ ನಾವು ಸಾರು ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ನಾವೀಗ ನೋಡ್ಕೊಳ್ಳೋಣ. ಈ ಅದ್ಭುತವಾದ ಬಸ್ಸಾರನ್ನು ಮಾಡೋ ವಿಧಾನ ಕೂಡ ಪರ್ಫೆಕ್ಟ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮೊದಲು ಒಂದು ಕಡಾಯಿಗೆ 2 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಇದರಲ್ಲಿ 1 ಈರುಳ್ಳಿಯನ್ನು ದಪ್ಪ ಕಟ್ ಮಾಡ್ಕೊಳ್ಳಿ. ಇದು ಮಸಾಲೆ ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇರೋ ಸಾಮಗ್ರಿಗಳು. ಒಂದು ಅರ್ಧ ಚಮಚ ಕಾಳು ಮೆಣಸು, 2 ಲವಂಗ, ಹಾಗೆಯೇ ಒಂದು ಸಣ್ಣ ತುಂಡು ಚಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಕೈ ತುಂಬ ಆಗುವಷ್ಟು ಕರಿಬೇವಿನ ಎಲೆಗಳು ಮತ್ತು 1 ಚಮಚದಷ್ಟು ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಕರಿಬೇವು ಒಂದು 2 ಕಡ್ಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಲ್ಲವನ್ನು ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ. ನೋಡಿ ಹೀಗಾಗಬೇಕು. ಈಗ ನಾವು ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಂಬಿಡೋಣ. ಎಲ್ಲ ಸಾಮಗ್ರಿಗಳನ್ನ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ, ಫ್ರೈ ಮಾಡ್ಕೊಂಡಿರೋ ಅಂಥದ್ದನ್ನು. ಇದ್ರ ಜೊತೆಗೇ ನಾನು 1/4 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಬೇಡ, 1/4 ಕಪ್ನಷ್ಟು ಸಾಕಾಗುತ್ತೆ. ಹಾಗೆ 1 ಟೊಮ್ಯಾಟೊ ಹಾಕ್ಕೊಳ್ಳೋಣ. ಇದ್ರ ಜೊತೆ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇಕನ್ಸಿದ್ರೆ ಕಾಳು ಮತ್ತು ಸೊಪ್ಪು ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಸ್ವಲ್ಪ ರುಬ್ಬೋದಕ್ಕೆ ಹಾಕ್ಬೋದು. ಸಾರು ಸ್ವಲ್ಪ ಗಟ್ಟಿಯಾಗುತ್ತೆ, ಚೆನ್ನಾಗಾಗುತ್ತೆ. ಅದು ಕೂಡ ನಾನು ಹಾಕಿಲ್ಲ. ನೋಡಿ ರುಬ್ಬಿರೋಂಥ ಮಿಶ್ರಣ ಈ ರೀತಿಯಾಗಿದೆ. ಒಳ್ಳೆ ಘಮ ಬರ್ತಾ ಇದೆ. ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ತೀನಿ. ಈಗ ಬಸ್ಸಾರನ್ನು ಯಾವ ರೀತಿಯಾಗಿ ಅದ್ಭುತವಾಗಿ ಮಾಡೋದು ಅಂತ ನಾನೀಗ ತೋರಿಸ್ತಾ ಇದ್ದೀನಿ. ಈಗ ಒಗ್ಗರಣೆ ಹಾಕೋದಕ್ಕೆ ಯಾವ ಪಾತ್ರೆಯಲ್ಲಿ ನಾನು ಸೊಪ್ಪು ಕಾಳು ಬೇಯಿಸ್ಕೊಂಡಿದ್ದಲ್ಲ, ಅದೇ ಕುಕ್ಕರ್ ಪಾತ್ರೆಯಲ್ಲೇ 2 ಚಮಚ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ 1 ಚಮಚ ಸಾಸಿವೆ, ಹಾಗೆ 1 ಕಡ್ಡಿಯಷ್ಟು ಕರಿಬೇವಿನ ಎಲೆಗಳನ್ನ ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿಯನ್ನು ನಾನು ಪಲ್ಯಕ್ಕೆ ಮತ್ತು ಸಾರಿಗೆ ತೆಗೆದಿಟ್ಕೊಂಡಿದ್ದೆ, ಅದರಲ್ಲೇ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. 1/4 ಚಮಚದಷ್ಟು ಇಂಗು, ಬೇಕಂದರೆ ಒಣಮೆಣ್ಸಿನ್ಕಾಯಿನ 1-2 ಹಾಕ್ಕೊಳ್ಳಿ. ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಇದರಲ್ಲಿ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಚಮಚದಷ್ಟು ನಾನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾರು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಚಳಿಗೆ. ಹಾಗೆ 1 ಚಮಚದಷ್ಟು ಧನಿಯಾ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಆ ಅಚ್ಚ ಖಾರದ ಪುಡಿ ಧನಿಯಾ ಪುಡಿಯನ್ನು ಕೂಡ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಇದರಲ್ಲಿ ರುಬ್ಬಿಟ್ಕೊಂಡಿರೋವಂಥ ಮಸಾಲೆಯನ್ನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಮಸಾಲೆಯನ್ನು ಹಾಕ್ಕೊಳ್ಳೋಣ. ಆ ಮಸಾಲೆಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. 1-2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಾದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ಸೊಪ್ಪು ಮತ್ತು ಕಾಳು ಬೇಯಿಸುವಾಗ ಕೂಡ ನಾನು 2 ಚಮಚದಷ್ಟು ಉಪ್ಪು ಹಾಕಿದ್ದೆ. ಹಾಗಾಗಿ ಪಲ್ಯಕ್ಕೆ ಹಾಕಲ್ಲ, ಸಾರಿಗೆ ಮಾತ್ರ ಸ್ವಲ್ಪ 1-1.5 ಚಮಚದಷ್ಟು ಉಪ್ಪು ಹಾಕ್ಕೊಳ್ತೀನಿ. 1/4 ಚಮಚದಷ್ಟು ಅರಿಶಿನ ಹಾಕ್ಕೊಳ್ತೀನಿ. ಉಪ್ಪು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಈಗ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊಪ್ಪು ಕಾಳು ಬೇಯಿಸಿರೋಂಥ ಬಸ್ದಿರೋ ನೀರಿದೆಯಲ್ಲ, ಆ ನೀರನ್ನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ.
ಅಷ್ಟು ನೀರನ್ನು ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸರ್ ಜಾರ್ನೂ ಕೂಡ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು. ಬಸ್ಸಾರು ಸ್ವಲ್ಪ ತೆಳ್ಳಗಿದ್ರೂ ಚೆನ್ನಾಗಿರುತ್ತೆ. ಯಾರಿಗೆ ಗಟ್ಟಿ ಬೇಕೋ ಅವರು ಸೊಪ್ಪು ಮತ್ತು ಕಾಳನ್ನು ಕೂಡ ರುಬ್ಬುವಾಗ ಹಾಕ್ಕೊಳ್ಳಿ, ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ. ತುಂಬಾ ಅದ್ಭುತವಾಗಿರುತ್ತೆ. ಯಾವ ಹೋಳಿಗೆ ಸಾರಿಗೂ ಕೂಡ ಕಡಿಮೆ ಅನಿಸೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ನಿಮಗೆ ಕುದೀತಾ ಇರುವಾಗ ಒಂದು ಸಲ ಉಪ್ಪನ್ನು ಟೇಸ್ಟ್ ಮಾಡಿ ನೋಡಿ, ಕಡಿಮೆ ಅನಿಸಿದ್ರೆ ಹಾಕಿ. ಕುದೀತಾ ಇರುವಾಗ ನಾನು 1 ಚಮಚ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ತುಂಬಾ ಅದ್ಭುತವಾಗಿತ್ತು ರುಚಿ ಅಂತೂ. ಈಗ ಬಸ್ಸಾರು ತಯಾರಾಗಿದೆ. ಈಗ ನಾನು ಪಲ್ಯವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಕೂಡ ತೋರಿಸ್ತೀನಿ ಈಗ ಮುಂದೆ. ಸಾರಿನ ಘಮ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ, ಮನೆ ತುಂಬ ಹರಡ್ಬಿಟ್ಟಿದೆ. ಒಬ್ಬಟ್ಟು ಸಾರಿಗಿಂತನೂ ತುಂಬಾ ರುಚಿಯಾಗುತ್ತೆ ಈ ಬಸ್ಸಾರು. ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ನಾನು ಸೂಪರ್ ಆಗಿರೋಂಥ ತೊಗರಿ ಕಾಳು ಮತ್ತು ಸೊಪ್ಪನ್ನು ಬಳಸಿ ಪಲ್ಯವನ್ನು ಯಾವ ರೀತಿಯಾಗಿ ಸಿಂಪಲಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಕೂಡ ಮಾಡೋದು ತುಂಬಾ ಸುಲಭ. ಯಾವ ಕಡಾಯಲ್ಲಿ ನಾವು ಎಲ್ಲ ಸಾಮಗ್ರಿಗಳನ್ನ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದರಲ್ಲೇ 1-2 ಚಮಚ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 1 ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ, 1-2 ಒಣಮೆಣಸಿನ್ಕಾಯಿ, 2 ಕಡ್ಡಿಯಷ್ಟು ಕರಿಬೇವಿನ ಎಲೆಗಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಂಗು, 1 ದೊಡ್ಡ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಕತ್ತರಿಸಿಟ್ಕೊಂಡಿದ್ನಲ್ಲ ಅದನ್ನು. ಹಾಗೆಯೇ ಹಸಿಮೆಣಸಿನ್ಕಾಯಿ 5-6 ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದ ನಂತರ ಬೇಯಿಸಿಟ್ಕೊಂಡಿರುವಂತಹ ಸೊಪ್ಪು ಮತ್ತು ಕಾಳನ್ನು ಇದರಲ್ಲಿ ಹಾಕ್ಕೊಂಬಿಡೋಣ. ತುಂಬ ಆರೋಗ್ಯಕರವಾದಂಥ ಪಲ್ಯ. ನನಗಂತೂ ಈ ಬಸ್ಸಾರಿನ ಜೊತೆಗೆ ಮಾಡೋವಂಥ ಈ ಪಲ್ಯ ಯಾವುದೇ ಕಾಳಿನ ಜೊತೆಗಾಗಿರಲಿ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಮ್ಮ ಮನೇಲಿ ಎಲ್ಲರೂ ತಿಂದುಬಿಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ನೀವು ಕೂಡ ಜಾಸ್ತಿ ಪಲ್ಯವನ್ನು ಮಾಡ್ಕೊಳ್ಳಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಜೊತೆಗೆ ಉಪ್ಪಂತೂ ಹಾಕೋದೇ ಬೇಡ, ಯಾಕೆಂದರೆ ಬೇಯಿಸುವಾಗಲೇ ಹಾಕಿದ್ದೀವಲ್ಲ. ಹಾಗಾಗಿ ಕೊನೆಯಲ್ಲಿ ನಿಮಗೆ ಬೇಕನ್ಸಿದ್ರೆ ಕಾಯಿ ತುರಿ ಹಾಕ್ಕೊಳ್ಳಿ, ಕಾಯಿ ತುರಿ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಹಾಕ್ಕೊಂಡ್ರೆ ಕೂಡ ಚೆನ್ನಾಗಿರುತ್ತೆ. ಹಾಕಿದ ನಂತರ ಪಲ್ಯ ಕೂಡ ತಯಾರಾಗಿದೆ. ಈಗ ಸೊಪ್ಪಿನ ಸಾರು, ಪಲ್ಯ, ಇದ್ರ ಜೊತೆಗೆ ಮುದ್ದೆ ತಿಂತಾಯಿದ್ರೆ ಆಹಾ ಅದ್ಭುತ, ಸ್ವರ್ಗ ಅಂತಲೇ ಹೇಳ್ಬೋದು. ಕೇವಲ ಮುದ್ದೆ ಅಷ್ಟೇ ಅಲ್ಲ, ಇದು ಬಿಸಿ ಬಿಸಿ ಅನ್ನದ ಜೊತೆಗೂ ಕೂಡ ಸೂಪರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ರೊಟ್ಟಿ ಚಪಾತಿ ಜೊತೆಗೂ ಕೂಡ ಈ ಪಲ್ಯವನ್ನು ತಿನ್ನಬಹುದು. ಆದರೆ ಎಲ್ಲದಕ್ಕಿಂತ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮುದ್ದೆ ಅಂತಲೇ ಹೇಳ್ಬೋದು. ನೀವು ಕೂಡ ಈ ತೊಗರಿಕಾಳು ಬಂದಿರೋವಂಥ ಈ ಸೀಸನಲ್ಲಿ ಈ ತೊಗರಿಕಾಳು ಸೊಪ್ಪು ಬಸ್ಸಾರನ್ನು ಒಂದು ಸಲ ಟ್ರೈ ಮಾಡಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.